ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ಅದೊಂದು ಯುವಕರನ್ನು ಅತ್ಯಾಧುನಿಕ ಆಕರ್ಷಿಸುವ ಉಪಕರಣಗಳುಳ್ಳ ಜಿಮ್ ಸೆಂಟರ್. ಕ್ಷೇತ್ರದ ಶಾಸಕರು ಸೇರಿದಂತೆ ಹಲವು ದೇಹದಾಢ್ಯ ಪಟುಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದರು. ಹೌದು, ದಾಸರಹಳ್ಳಿ ಕ್ಷೇತ್ರದ ಕನ್ನಡ ಕಸ್ತೂರಿ ರಸ್ತೆಯಲ್ಲಿ ಮಸಲ್ ವರ್ಲ್ಡ್ ಫಿಟ್ನೆಸ್ ಜಿಮ್ ಸೆಂಟರ್ ನೂತನವಾಗಿ ಲೋಕಾರ್ಪಣೆಗೊಂಡಿತು. ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜುರವರು ಹಾಗೂ ಸ್ಥಳೀಯ ಮುಖಂಡರು ಆಗಮಿಸಿ ಶುಭ ಕೋರಿದರು. ಹಾಯ್ ಬ್ರೋ, ನಮಸ್ತೆ. ಹಾಯ್. ಅಂದರೆ ಈ ಮಸಲ್ ವರ್ಲ್ಡ್ ಫಿಟ್ನೆಸ್ ತುಂಬ ಚೆನ್ನಾಗಿದೆ, ಹೆಸರು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಫಸ್ಟ್ ನಿಮ್ಮ ಪರಿಚಯ ಅಂತೀನಿ, ಮಸಲ್ ವರ್ಲ್ಡ್ ಪರಿಚಯ, ಮತ್ತು ಇವತ್ತು ಇಲ್ಲಿ ಜಿಮ್ ಮಾಡೋದ್ರ ಬಗ್ಗೆ ತಮ್ಮ ಒಂದು ವಿಚಾರ ತಿಳಿಸಿ. ಮಸಲ್ ವರ್ಲ್ಡ್ ಫಿಟ್ನೆಸ್ ಇದು 2ನೇ ಬ್ರಾಂಚ್ ನಮ್ಮದು ಓಪನ್ ಆಗಿರೋದು. ಮೊದಲನೇ ಬ್ರಾಂಚ್ ಬಂದುಬಿಟ್ಟು ಲಕ್ಷ್ಮೀಪುರದಲ್ಲಿ ರನ್ನಿಂಗ್ ಇದೆ, ಅದು ನಮ್ಮ ಅಣ್ಣನೇ ಫೌಂಡರು. ಇದಕ್ಕೆ 2ನೇ ಬ್ರಾಂಚು. ಇದು ಮೊನ್ನೆ ಓಪನ್ ಆಗಿದೆ, ಈಗ ಆಫರಲ್ಲಿ ಓಡ್ತಾ ಇದೆ. ನಮ್ಮದು ಈ ಐಟಮ್ ಏನೇನಿದೆ ಎಲ್ಲ ಐಟಮ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಐಟಮ್ಸ್ ಅಂತಂದರೆ ಎಲ್ಲ ಜಿಮ್ಮಲ್ಲೂ ಯಾವುದೇದು ಇರಲ್ಲ, ನಮ್ಮ ಜಿಮ್ಮಲ್ಲಿ ಇಟ್ಟಿದ್ದೀವಿ. ಸೊ ಮಷಿನ್ ವೈಸ್ ನೋಡೋದಾದರೆ ಈ ಶೋಲ್ಡರ್ ಮಷಿನ್ ಎಲ್ಲ ಜಿಮ್ಮಲ್ಲೂ ಸಿಗೋಲ್ಲ. ಈ ಶೋಲ್ಡರ್ ಮಷಿನ್ ಆಗಿರ್ಬೋದು, ಮೌಂಟೆಡ್ ಬಾರ್ಸ್ ಆಗಿರ್ಬೋದು, ವೆಯ್ಟ್ ಬಾರ್ಸು, ಮತ್ತು ಈ ಥ್ರೆಡ್ ಮಿಲ್ಸ್ ಇದೆಯಲ್ಲ, ಆ ಥ್ರೆಡ್ ಮಿಲ್ಸ್ ಎಲ್ಲ ಬಂದ್ಬಿಟ್ಟು ಕಾಸ್ಟ್ಲಿಯೆಸ್ಟ್ ಒಂದು. ನೀವು ಯೂಸ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು. ಇದು ಮಸಲ್ ವರ್ಲ್ಡಲ್ಲಿ ಬ್ರ್ಯಾಂಡ್ ಐಟಮ್ಸ್ ಇಟ್ಟಿರೋದು. ಇದು ಬಂದುಬಿಟ್ಟು ಬಾರ್ಬಲ್ ಕರ್ವ್ ಮಾಡೋದಕ್ಕೆ. ಇದು ನಮ್ಗೆ ಏನಾಗುತ್ತೆ ಅಂತಂದರೆ ಬೈ ಮಿಸ್ಸಾಗಿ ಕೆಳಗಡೆ ಬಿದ್ದರೂ ನಮಗೂ ಏಟಾಗಲ್ಲ, ಫ್ಲೋರ್ಗೂ ಏಟಾಗಲ್ಲ. ಇದೆಲ್ಲ ಕಾಸ್ಟ್ಲಿಯೆಸ್ಟ್ ಐಟಮ್. ಇದು ರಬ್ಬರ್ ಬಂದುಬಿಟ್ಟು ಫುಲ್ಲಿ ಹಾರ್ಡ್ ಆ್ಯಂಡ್ ರಬ್ಬರ್ ಅಂತಂದರೆ ನಮಗೆ ಎಫೆಕ್ಟ್ ಆಗಲ್ಲ. ಸೊ ಯೂಸ್ ಮಾಡಬೇಕಾದ್ರೆ ನಿಮಗೆ ಫೀಲ್ ಗೊತ್ತಾಗುತ್ತೆ ಆ ವೆಯ್ಟ್ ಯಾವ ಥರ ಎಫೆಕ್ಟಿವ್ ಇರುತ್ತೆ ಅಂತ. ಈ ಐಟಮ್ದು ಇಷ್ಟೇ. ಬನ್ನಿ ನೆಕ್ಸ್ಟ್ ಐಟಮ್ಸ್ ಏನಂತ ಹೇಳಿ. ಇದು ಬಂದ್ಬಿಟ್ಟು ಶೋಲ್ಡರ್ ಮಷಿನ್ನು. ಈ ಶೋಲ್ಡರ್ ಮಷಿನ್ದು ಸ್ಪೆಷಾಲಿಟಿ ಏನಂತಂದರೆ ಎಲ್ಲ ಜಿಮ್ಮಲ್ಲೂ ಯೂಸ್ ಮಾಡಲ್ಲ, ಎಲ್ಲ ಜಿಮ್ಮಲ್ಲೂ ಈ ಶೋಲ್ಡರ್ ಮಷಿನ್ ಇಡಲ್ಲ. ಸೊ ನಾವು ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮದೇನು ಹೆಲ್ತ್ ಕಾನ್ಸೆಪ್ಟು, ಎಲ್ರಿಗೂ ಹೆಲ್ತ್ ಚೆನ್ನಾಗಿರಬೇಕು. ಸೊ ಅದಕ್ಕೋಸ್ಕರ ನಾವು ಇದು ಐಟಮ್ನ ಎಲ್ಲ ಐಟಮ್ನ ತಂದಿದ್ದೀವಿ. ಸರ್ ಬನ್ನಿ ನೆಕ್ಸ್ಟ್ ಐಟಮ್. ಈ ಕಾರ್ಡಿಯೋ ಐಟಮ್ಸ್ ಏನೇನಿದೆ ಎಲ್ಲ ಬಂದ್ಬಿಟ್ಟು ಕಾಸ್ಟ್ಲಿಯೆಸ್ಟ್ ಐಟಮ್. ನೀವು ಯೂಸ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ಓಕೆ ಸರ್ ಬನ್ನಿ, ಈ ಐಟಮ್ ನಮ್ದು ಏನೇನು ಕಾರ್ಡಿಯೋ ಐಟಮ್ಸ್ ಇದೆ ಎಲ್ಲ ಸ್ಟ್ಯಾಂಡರ್ಡ್ ಅಂದರೆ ಕಾಸ್ಟ್ಲಿಯೆಸ್ಟ್ ಐಟಮ್. ನೀವು ಯೂಸ್ ಮಾಡಬೇಕಾದ್ರೆ ಆ ಲಕ್ಸುರಿನೆಸ್ ನೀವು ಫೀಲ್ ಮಾಡ್ತೀರಾ. ಸೊ ನಮ್ಮಲ್ಲಿ ಅಫೋರ್ಡಬಲ್ ಅಂತಂದರೆ ಈಗ ಮಿಡಲ್ ಕ್ಲಾಸಿಂದ ಹಿಡಿದು ಲೋ ಮಿಡಲ್ ಕ್ಲಾಸು ನಮ್ಮಂಥವರು ಎಲ್ಲರೂ ಯೂಸ್ ಮಾಡೋವಂಥ ಐಟಮ್ಸು ನಾವಿಲ್ಲಿ ಹಾಕಿರೋದು. ಪ್ರೈಸ್ ವೈಸು ಅಷ್ಟೇ. ಇಲ್ಲಿ ಸರ್ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಇದು ಕಾರ್ಡಿಯೋ ಇದು ಆ್ಯಕ್ಚುಲಾಗಿ ಎಲ್ಲ ಜಿಮ್ಮಲ್ಲೂ ಎಷ್ಟು 10 ಡಿಗ್ರಿ 8 ಡಿಗ್ರಿ ಇರುತ್ತೆ. ನಮ್ಮ ಇದರಲ್ಲಿ 10 ಡಿಗ್ರಿ ಬರುತ್ತೆ ಇನ್ಕ್ಲೈನ್ಡ್. ಸೊ ಸ್ಪೀಡು ಅಷ್ಟೇ. ಸ್ಪೀಡ್ ನಾರ್ಮಲಾಗಿ ಎಲ್ಲ ಇದರಲ್ಲೂ 10 ಸ್ಪೀಡ್ ಬರುತ್ತೆ, ಇದರಲ್ಲೂ 10 ಬರುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬ ಕಾಸ್ಟ್ಲಿಯೆಸ್ಟ್ ಐಟಮ್ ಅಂದರೆ ಯಾವ ಥರ ನಿಮಗೆ ರನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಆ ಫೀಲ್ ಲಕ್ಸುರಿನೆಸ್ ಯಾವ ಥರ ಇರುತ್ತೆ ಅಂತ. ಈ ಐಟಮ್ ಬಂದ್ಬಿಟ್ಟು ಎಲ್ಲ ಜಿಮ್ಮಲ್ಲೂ ಇಲ್ಲ. ನಾವು ಯಾವುದ್ಯಾವುದು ಐಟಮ್ಸ್ ನಮ್ಮ ಮಸಲ್ ವರ್ಲ್ಡ್ ಫಿಟ್ನೆಸ್ಸಲ್ಲಿ ಇಟ್ಟಿದ್ದೀವಿ ಎಲ್ಲ ಬಂದ್ಬಿಟ್ಟು ಇಂಪೋರ್ಟೆಡ್ ಐಟಮ್ಸ್ ಅಂತಂದರೆ ಈಗ ಸುತ್ತಮುತ್ತ ಎಲ್ಲ ಜಿಮ್ಮಲ್ಲೂ ಚೆಕ್ ಮಾಡಿದ್ದೀವಿ ಸರ್. ಇಲ್ಲಿ ಈ ಥರ ಐಟಮ್ಸು ಇಟ್ಟಿಲ್ದಲ್ಲಿರೋದು ನಾವು ಸ್ಪೆಷಲಾಗಿ ಏನಾದರೂ ಕೊಡಬೇಕು. ಅಟ್ಲೀಸ್ಟ್ ಜನರಿಗೆ ಕನ್ವೆ ಆಗಬೇಕು ನಮ್ಮ ಮಸಲ್ ಫಿಟ್ನೆಸ್ಸಿಂದ ನಮ್ಗೆ ಅವ್ರಿಗೆ ಹೆಲ್ತ್ ಚೆನ್ನಾಗಿರಬೇಕು ಅಂತ ಕಾನ್ಸೆಪ್ಟಲ್ಲಿ ಕಾಸ್ಟ್ಲಿಯೆಸ್ಟ್ ಐಟಮ್ ಹಾಕಿರೋದು. ಆಮೇಲೆ ಮಲ್ಟಿ ಜಿಮ್ಮು ಕೂಡ ನೋಡ್ಬೋದು ಅನಿಸುತ್ತೆ. ಇದು ಎಲ್ಲ ಮಲ್ಟಿ. ಹಾಂ ಸರ್, ಇದು ಬಂದುಬಿಟ್ಟು ಮಲ್ಟಿ ಎಲ್ಲ ಬೈಸಿಪ್ಸ್ ಇರ್ಬೋದು, ಟ್ರೈಸಿಪ್ಸ್ ಇರ್ಬೋದು, ಶೋಲ್ಡರ್ ಇರ್ಬೋದು, ಆ ಬ್ಯಾಕ್ ಇರ್ಬೋದು, ಈವನ್ ಥೈಸ್ಗೂ ವರ್ಕೌಟ್ ಮಾಡ್ಬೋದು ಸರ್. ಸೊ ಮಲ್ಟಿ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 70% ಅದರಲ್ಲಿ 70% ಈ ಮಷಿನಲ್ಲೇ ಕವರ್ ಆಗುತ್ತೆ. ಬಟ್ ಆ ಮಷಿನ್ ಬಿಟ್ಟು ಬೇರೆ ಮಷಿನ್ಸ್ಗಳಿದೆ. ಆ ಸ್ಪ್ಲಿಟ್ ಮಷಿನ್ ಆಗಿರ್ಬೋದು, ಇನ್ಕ್ಲೈನ್ಡ್ ಮಷಿನ್ ಆಗಿರ್ಬೋದು, ಬೈಸಿಪ್ಸ್ ಪಿಚ್ ಸರ್ಕಲ್ ಕರ್ಲ್ ಮಷಿನ್ ಆಗಿರ್ಬೋದು, ಲೆಗ್ ಎಕ್ಸ್ಟೆನ್ಷನ್ ಕರ್ಲ್ ಆಗಿರ್ಬೋದು, ಲಾಸ್ಟಲ್ಲಿ ಇದೆಯಲ್ಲ ಅದು ಲ್ಯಾಟ್ಸ್ ಡ್ರಾಯಿಂಗ್ ಸೀಟೆಡ್ ಡ್ರಾಯಿಂಗ್ ಮಷಿನ್ ಆಗಿರ್ಬೋದು, ಈ ಶೋಲ್ಡರ್ ಮಷಿನ್ ಆಗಿರ್ಬೋದು. ಓಕೆ ಸರ್ ಇದು ಆ್ಯಕ್ಚುಲಾಗಿ ಪಿಚ್ ಸರ್ಕಲ್ ಕರ್ಲ್ ಮಷಿನ್ ಅಂತಾರೆ. ಇದು ವೆಯ್ಟ್ ಲೋಡೆಡ್. ನಾವು ಮಷಿನಲ್ಲಿ ಪಿನ್ ಲೋಡೆಡ್ ಬರುತ್ತೆ. ಪಿನ್ ಲೋಡೆಡ್ ಇಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ನಿಮಗೆ 50 kg ಅಂತಂದರೆ 50 kg ಅಷ್ಟೇ. ಬಟ್ ಇದು ನಾವು ಪ್ಲೇಟ್ ಲೋಡೆಡ್ ಅಂತ ಕಳಿಸಿದ್ದೀವಿ ಅಂತಂದರೆ ನಿಮಗೆ ಮ್ಯಾಕ್ಸಿಮಮ್ 60-70 kg ಹಾಕಬೇಕಾದ್ರೂ 60 kg 70 kg ಹಾಕ್ಬೋದು. ಈ ಹಳೆ ಮಷಿನ್ಸ್ ಎಲ್ಲ
ಬಿಟ್ಬಿಟ್ಟು ಇದು ಮಾಡಿಫೈಡ್ ಆಗಿರೋ ಮಷೀನು. ಈ ಮಾಡಿಫೈಡ್ ಆಗಿರೋ ಮಷೀನು ನಾವು ಡೈರೆಕ್ಟ್ ಏನು ಒಂದು ಪಿಚ್ ಸರ್ಕಲಲ್ಲಿ ಹೊಡಿತೀವಿ, ಸೊ ನೀಟಾಗಿ ಬೈಸಿಪ್ಸ್ಗೆ ಬೀಳುತ್ತೆ. ಬೇರೆ ಶೋಲ್ಡರ್ ಪೇನ್ ಬರೋದು ಆ ಥರ ಎಲ್ಲ ಏನಾಗಲ್ಲ ಸರ್. ಇದು ಸ್ಪಿತ್ ಮಷಿನ್ ಅಂತ. ಸ್ಪಿತ್ ಮಷಿನ್ ಅಂತಂದರೆ ಸ್ಕ್ವಾಟ್ಸ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಡೆಡ್ ಲಿಫ್ಟ್ ಹೊಡಿಬೋದು, ಚೆಸ್ಟ್ ಹೊಡಿಬೋದು, ಇನ್ಕ್ಲೈಂಡು, ಡಿಕ್ಲೈಂಡು ಮತ್ತು ಫ್ಲ್ಯಾಟ್ ಎಲ್ಲದನ್ನು ಇದರಲ್ಲೇ ಯೂಸ್ ಮಾಡ್ಬೋದು. ಸೊ ಡೆಡ್ ಲಿಫ್ಟ್ ಬಂದು ನಾವು ಯಾವ ಥರ ಈ ಬಾರ್ಬಲ್ ರೋ ಬಂದ್ಬಿಟ್ಟು ನಾವು ಯಾವ ಥರ ಹೊಡಿತೀವಿ ಅದೇ ಥರ ಎಫೆಕ್ಟ್ ನಮಗೆ. ಆ ಬಾರ್ಬಲ್ ರೋ ಮಷೀನಲ್ಲಿ ಇಂಡಿಪೆಂಡೆಂಟಾಗಿ ಹೊಡಿಯೋದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಇಂಡಿಪೆಂಡೆಂಟಾಗಿ ಹಿಂದೆ ಮುಂದೆ ಮೂವ್ಮೆಂಟ್ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಹಿಂದೆ ಮುಂದೆ ಮೂವ್ಮೆಂಟ್ ಆಗಲ್ಲ. ಸ್ಟ್ರೈಟಾಗಿ ನಾವೇನು ಹೊಡಿತೀವಿ ಅದು ನೀಟಾಗಿ ಬ್ಯಾಕಿಗೆ ಬೀಳುತ್ತೆ. ಸರ್ ಇದು ಆ್ಯಪ್ಸ್ ಮಷಿನ್ ಅಂತ. ಆ್ಯಪ್ಸ್ ಮಷಿನ್ ನಾರ್ಮಲ್ ಆಗಿ ಪರ್ಟಿಕ್ಯುಲರ್ ಯಾರು ಬೇಕು ಅಂತಂದರೆ ಓನರ್ಸ್ಗಳು ತಂದು ಇಟ್ಕೊಂಡಿರ್ತಾರೆ. ಸೊ ನಾವೇನು ಮಾಡಿದ್ದೀವಿ, ಎಲ್ಲ ನಮ್ಮ ಕ್ಲೈಂಟ್ಸ್ ಯಾರ್ಯಾರು ಬರ್ತಾರೆ, ಬಾಡಿ ಟ್ರಾನ್ಸ್ಫರ್ ಬೇಕೇ ಬೇಕು ನನಗೆ, ಅಂದರೆ ಹೊಟ್ಟೆ ಕರಗಲೇಬೇಕು, ಬಾಡಿ ಫುಲ್ಲು ಶೇಪ್ ಬರಬೇಕು ಅಂತನ್ನೋರಿಗೆ ನಾವು ಈ ಮಷಿನ್ ತಂದು ಹಾಕೊಂಡಿದ್ದೀವಿ. ಸೊ ಈ ಮಷಿನಲ್ಲಿ ಏನು ವರ್ಕೌಟ್ ಬೀಳುತ್ತೆ ಅಂತಂದರೆ ಸೈಡ್ ಆಬ್ಲಿಕ್ಸು ಮತ್ತು ಫ್ರಂಟ್ ಸಿಕ್ಸ್ ಪ್ಯಾಕ್ಸ್ಗೆ ಎಫೆಕ್ಟ್ ಬೀಳುತ್ತೆ. ನಾವು ಯಾವಾಗ ಫುಲ್ಲು ಪ್ರೆಸ್ ಮಾಡಿ ಹೊಡಿತೀವಿ, ಸೊ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಫುಲ್ ಆ ಮಸಲ್ ಬಂದ್ಬಿಟ್ಟು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ಯಾಟು ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದೇ ಇದರಲ್ಲಿ 3 ಕವರೇಜ್ ಆಗುತ್ತೆ. 4 ಶೋಲ್ಡ್ರು ಇದಾಗುತ್ತೆ, ಶೋಲ್ಡರ್ ಸೈಡ್ ಆಬ್ಲಿಕ್ಸು ಮತ್ತು ಫ್ರಂಟ್ ಆ್ಯಪ್ಸ್ 6 ಆ್ಯಪ್ಸ್ ಬೀಳುತ್ತೆ. ಶೋಲ್ಡ್ರು ಕೂಡ ನೀವು ಮಾಡಿದ ಶೋಲ್ಡ್ರ್ ಮಾಡಿದಾಗ ಸ್ಟ್ರೆಚ್ ಆಗುತ್ತೆ ಅಷ್ಟೇ. ಓಕೆ ಬ್ರದರ್, ಇವತ್ತು ಎಲ್ಲ ಕಡೆಗೂ ಜಿಮ್ ಬಗ್ಗೆ ಅಂತ ಬಂದಾಗ ಏನೋ ಫೀಸ್ ಬಗ್ಗೆ ತುಂಬ ಜನ ಕುತೂಹಲ ಇಟ್ಕೊಂಡಿರ್ತಾರೆ. ತಮ್ಮ ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ ಸರ್? ನಮ್ಮ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಈ ಕಾರ್ಡಿಯೋ ಯಾರ್ಯಾರು ತಗೋತಿದ್ದಾರೆ ಅವರೆಲ್ಲರಿಗೂ 1 ಮಂತ್ ಪರ್ಸ್ನಲ್ ಟ್ರೈನಿಂಗ್ ಇರುತ್ತೆ. ಕಾರ್ಡಿಯೋ 1 ವರ್ಷ ಇರುತ್ತೆ 8000ಗೆ. 6000 ತಗೋತು ಅಂದರೆ ಪರ್ಸ್ನಲ್ ಟ್ರೈನಿಂಗ್ ಬರಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ. ಬಟ್ ಟ್ರೈನರ್ಸ್ ಇದ್ದೇ ಇರ್ತಾರೆ. ಮಾರ್ನಿಂಗ್ 5:15 ಓಪನ್ ಆದರೆ ಈವ್ನಿಂಗ್ 10ವರೆಗೂ, ನೈಟ್ 10ವರೆಗೂ ಇರುತ್ತೆ. ಆಲ್ಮೋಸ್ಟ್ 18 hours ಓಪನ್ ಇರುತ್ತೆ ಜಿಮ್. ಆ ಇನ್ ಬಿಟ್ವೀನ್ ಜಿಮ್ಮಲ್ಲಿ ಎಲ್ಲ ಜಿಮ್ಗಳಲ್ಲೂ ಮಧ್ಯಾಹ್ನ ಟೈಮಲ್ಲಿ ಟ್ರೈನರ್ಸ್ ಇರಲ್ಲ. ಸೊ ನಮ್ಮ ಜಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಮಧ್ಯಾಹ್ನದ್ದು 2 ಟ್ರೈನರ್ನ ಕೊಟ್ಟಿದ್ದೀವಿ. ಈವನ್ ಪರ್ಸ್ನಲ್ ಟ್ರೈನಿಂಗ್ ಬೇಕು ಅಂತಂದರೆ ಅವ್ರು ಪರ್ಸ್ನಲ್ ಟ್ರೈನಿಂಗ್ ತೊಗೋತಾರೆ. ಸ್ಟ್ರೆಂತ್ ಟ್ರೈನಿಂಗ್ ಜಸ್ಟ್ ನಾರ್ಮಲ್ ಟ್ರೈನಿಂಗ್ ಅಂತಂದ್ರೂ ನಾರ್ಮಲ್ ಟ್ರೈನಿಂಗ್ ತೊಗೋತಾರೆ. ನಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಈ ಸರೌಂಡಿಂಗಲ್ಲಿ ಯಾವುದೇ ಜಿಮ್ಗೆ ಹೋದ್ರೂ ಫ್ರೀ ಸ್ಟ್ರಕ್ಚರ್, ಈ ಮಂತ್ಲಿ ಪರ್ಸ್ನಲ್ ಟ್ರೈನಿಂಗ್ ಏನಿದೆ ಅದೆಲ್ಲ 8000 9000 ಇದೆ. ನಮ್ಮ ಜಿಮ್ಮಲ್ಲಿ ಬರೀ 4000 ಇದೆ. ಇದು ಮಂತ್ಲಿ ಫೀ ಸ್ಟ್ರಕ್ಚರ್. ಮಂತ್ಲಿ ಫೀ ಸ್ಟ್ರಕ್ಚರಲ್ಲಿ ಬಂದುಬಿಟ್ಟು ನಾವು ಇವಾಗ ಆಫರಲ್ಲಿ ಓಡಿಸ್ತಾ ಇದ್ದೀವಿ. ಫಸ್ಟ್ 100 ಮೆಂಬರ್ಸ್ಗೆ ಈಗಾಗಲೇ 50 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಅಪ್ಕಮಿಂಗ್ 50 ಮೆಂಬರ್ಸ್ಗೆ ನಾವು ಆಫರಲ್ಲಿ ಬಿಟ್ಟಿದ್ದೀವಿ. ಅದೇ ನಾನು ಆವಾಗಲೇ ಫ್ರೀ ಸ್ಟ್ರಕ್ಚರ್ ಹೇಳಿದ್ನಲ್ಲ, 6000 + 8000. ಕಪಲ್ಸ್ ಪ್ಯಾಕೇಜ್ ಅಂತ ಇದೆ. ಕಪಲ್ಸ್ ಪ್ಯಾಕೇಜ್ ಬಂದ್ಬಿಟ್ಟು 16000 ಇದೆ. ಬೇಡ ನನಗೆ ಲೇಡಿಗೆ ಮಾತ್ರ ಕಾರ್ಡಿಯೋ ಸ್ಟ್ರೆಂತ್ ಬೇಕು, ಹುಡುಗರಿಗೆ ಬರೀ ಸ್ಟ್ರೆಂತ್ ಮಾತ್ರ ಬೇಕು ಅಂದರೆ ಅದರಲ್ಲೂ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ಸರ್ ನಾವು ನೆಗೋಷಿಯೇಟ್ ಮಾಡಿ ಅವ್ರಿಗೆ ನಾವು ಪರ್ಸ್ನಲ್ಲಾಗಿ ಕನ್ವೆ ಮಾಡ್ಕೊಡ್ತೀವಿ ಸರ್. ಇಲ್ಲ, ಇವತ್ತು ಆ ಥರ ಜಿಮ್ಗಳು ತುಂಬ ಕಷ್ಟ. ಯಾಕೆಂದರೆ ಇವತ್ತು ಯಾರೋ ಒಬ್ರಿಗೆ 12 ಗಂಟೆ 1 ಗಂಟೆ ಟೈಮ್ ಫ್ರೀ ಆಗುತ್ತೆ. ಹೌದು, ಅವ್ನು ಬೆಳಗ್ಗೆ ಏನೋ ವರ್ಕ್ ಇರ್ತೀವಿ, ಯಾವಾಗ ಬೇಕು. ಇವಾಗ ನಾವು ಒಂದು ಟೈಮ್ ತೊಗೊಂಡ್ರೆ ಇದೇ ಟೈಮ್ ಅಂತ ಬರೋಂಗಿಲ್ವಾ? ಅವರು ಈ ಜಿಮ್ಗೆ ಜಾಯ್ನ್ ಆದ್ರು ಅಂತಂದ್ರೆ ಅವ್ರ ಜಿಮ್ಗೆ ಆಕ್ಸೆಸ್ ಬಂತಂತಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ಆಮೇಲೆ ಲಿಮಿಟ್ಸ್ ಏನೋ ಇದೆಯಾ? ಲಿಮಿಟ್ಸ್ ಅಂತ ಏನಿಲ್ಲ ಸರ್. ಅವ್ರಿಗೆ ಯಾವಾಗ ಕಂಪ್ಲೀಟ್ ಆಗೋವರೆಗೂ ಪೀಸಾಗಿ ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು ಸರ್. ಈವ್ನಿಂಗ್ ಆದರೂ ಬರ್ಬೋದು, ಮಾರ್ನಿಂಗ್ ಆದರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಟ್ರೈನರ್ಸ್ ಎಲ್ಲ ಯಾವ ರೀತಿ ಇದ್ದಾರೆ? ಆ ಟ್ರೈನರ್ಸ್ ಎಲ್ಲ ಈಗ ನಮ್ಮಲ್ಲಿ ಒಂದು 4 ಜನ ಟ್ರೈನರ್ ಇದ್ದಾರೆ. 2 ಸರ್ಟಿಫೈಡ್ ಟ್ರೈನರ್ಸು, ಇನ್ನು 2 ನಾರ್ಮಲ್. ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ. ನಾವು ಯಾರೂ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡಿಲ್ಲ, ಬಟ್ ನಮಗೆ ನಾಲೆಡ್ಜ್ ಇದೆ. ಬ್ರೋ, ಈಗ ಎಲ್ಲ ಜಿಮ್ಗಳಲ್ಲೂ ಕೂಡ ಸಹಜವಾಗಿರುತ್ತೆ. ನಿಮ್ಮ ಒಂದು ಜಿಮ್ಗಳಲ್ಲಿ ಈಗ ಹೆಲ್ತ್ ಅಂತ ಬಂದಾಗ ನಾವು ಅವ್ರಿಗೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ಸು. ಇವಾಗ ಬರೀ ವರ್ಕೌಟ್ ಮಾಡೋದ್ರಿಂದ ಅಂತಲ್ಲ, ಆ ಪ್ರೋಟೀನ್ ಅವ್ರಿಗೆ ಏನು ಬೇಕಾಗುತ್ತೆ, ಏನು ಫುಡ್ ಅವ್ರಿಗೆ ಫಿಕ್ಸ್ ಆಗುತ್ತೆ ಅನ್ನೋ ಬಗ್ಗೆ ಗಮನ ಕೊಟ್ಟು ಅವ್ರಿಗೇನಾದರೂ ನೀವೇನಾದ್ರೂ ಫುಡ್ ಬಗ್ಗೆ ಏನು ಗಮನ ಕೊಟ್ಟಿದ್ದೀರಾ? ಹಾಂ ಸರ್, ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಇವನ್ ಯಾರೇ ಜಾಯ್ನ್ ಆಗಲಿ, ಮಂತ್ಲಿ ಫೀಸ್ ಜಾಯ್ನ್ ಆಗಲಿ, ಇಯರ್ಲಿ ತೊಗೊಳ್ಳಿ, ಇಲ್ಲ 6 ಮಂತ್ಸ್ ತೊಗೊಳ್ಳಿ, 3 ಮಂತ್ಸ್ ತೊಗೊಳ್ಳಿ, ಪ್ಯಾಕೇಜ್ ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ. ಈ ಪ್ರೋಟೀನ್ ಅಂತ ಬಂತು ಅಂತಂದರೆ ಈಗ ಫುಡ್ ನಾವೇ ಮನೇಲೇ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀವಿ. ಈವನ್ ವೆಜಿಟೇರಿಯನ್ ಬಂದ್ರೂ ವೆಜಿಟೇರಿಯನ್ಗೆ ಯಾವ್ಯಾವ ಥರ ಪ್ರೋಟೀನ್ ಬೇಕು, ನಾನ್ ವೆಜಿಟೇರಿಯನ್ ಕನ್ಸ್ಯೂಮ್ ಮಾಡೋರಿಗೆ ವೆಜಿಟೇರಿಯನ್ನಲ್ಲಿ ಯಾವ್ಯಾವ ಥರ ಪ್ರೋಟೀನ್ ಬೇಕು, ಆ ಪ್ರೋಟೀನ್ ಫುಡ್ ಈವನ್ ಮೊಟ್ಟೆ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಸ್ಪ್ರೌಟ್ಸ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು. ಸೊ ನಾವು ಎಲ್ಲದನ್ನು ನಾವೇ ಇಲ್ಲೇ ಕುಕ್ ಮಾಡಿ ಆಚೆ ಕಡೆ ನಮ್ಮ ಮನೆಯಲ್ಲೇ ಕುಕ್ ಮಾಡಿಸ್ಬಿಟ್ಟು ನಾವು ತೊಗೊಂಡ್ಬಂದು ಕೊಡ್ತೀವಿ. ಅದು ಪರ್ಟಿಕ್ಯುಲರ್ 120 ಮೆಂಬರ್ಸಿಗೆ ಮಾತ್ರ.
ಯಾರು ಬೇಗ ಬಂದು ನಾವು ತೊಗೋತಾರೆ ಅವರಿಗೆ. ಸೊ ನಮ್ಮ ಜಿಮ್ಮಲ್ಲಿ ಯಾರೇ ಜಾಯ್ನ್ ಆಗಲಿ BCAA ನಮಗೇನು ಪ್ರೀ ವರ್ಕೌಟ್ ಅಂತ ಕೇಳ್ತಾರೆ. ಪ್ರೀ ವರ್ಕೌಟ್ ಅಂತಂದರೆ ಈಗ ಫುಡ್ಡಲ್ಲಿ ನಮಗೆ ಸಿಗ್ದಲೇ ಇರೋದು ಪ್ರೀ ವರ್ಕೌಟ್. ಈ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಮಧ್ಯದಲ್ಲಿ ಸುಸ್ತಾಗುತ್ತೆ, ಅವಾಗ ಅವರಿಗೆ ಪ್ರೋಟೀನ್ ಬೇಕಾಗುತ್ತೆ. ಈವನ್ BCAA ಆಗಿರ್ಬೋದು, ಕ್ರೇಟೈನ್ ಆಗಿರ್ಬೋದು, ಅವೆರಡರಲ್ಲಿ ಯಾವುದಾದ್ರೂ ಒಂದು ಸ್ಕೂಪು ವೀಕ್ಲಿ ಒನ್ಸ್ ಕೊಡ್ತೀವಿ. ವೀಕ್ಲಿ ಒನ್ಸ್ ಅಂತಂದರೆ ನಮಗೆ ಹೆವಿ ವರ್ಕೌಟ್ ಆಗೋದೆ ಥೈಸ್ ವರ್ಕೌಟ್ ಮಾಡಬೇಕಾದ್ರೆ ತುಂಬ ಜನ ತಲೆ ಸುತ್ತು ಬರುತ್ತೆ, ಸುಸ್ತಾಗುತ್ತೆ, ಅವರಿಗೆ ನಾವು ಆ ಸಪ್ಲಿಮೆಂಟ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್ ವೀಕ್ಲಿ ಒನ್ಸ್. ಅದಕ್ಕೇನು ಚಾರ್ಜಸ್? ಅದಕ್ಕೇನು ಚಾರ್ಜಸ್ ಇರಲ್ಲ ಸರ್, ಅದು ಫ್ರೀ. ಸುತ್ತಮುತ್ತ ಈ ದಾಸರಳ್ಳಿ ಸರೌಂಡಿಂಗಲ್ಲಿ ಎಲ್ಲೂ ಸಂಡೇಸು ಜಿಮ್ ಓಪನ್ ಆಗಲ್ಲ. ಸೊ ನಮ್ಮ ಜಿಮ್ಮಲ್ಲಿ ಶಾರ್ಟ್ ಟೈಮಲ್ಲಿ ಜಿಮ್ ಓಪನಿಂಗ್ ಮಾಡಿರ್ತೀವಿ. ಸೊ ಏನು ಕಾನ್ಸೆಪ್ಟ್ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ನಾವು ಲೇಸಿಯಾಗಿರ್ಬಾರ್ದು, ಅಟ್ಲೀಸ್ಟ್ ವಾಕ್ ಆದರೂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರೋರು ಜಿಮ್ಮಲ್ಲೇ ಬಂದು ವಾಕ್ ಮಾಡ್ಕೊಂಡು ಹೋಗೋದು, ಇಲ್ಲ ಸ್ಟ್ರೆಂತ್ ಕಾರ್ಡಿಯೋ, ಇಲ್ಲ ನಾವು ಔಟಿಂಗ್ ಕರ್ಕೊಂಡು ಹೋಗ್ತೀವಿ ಮಂತ್ಲಿ ಒನ್ಸು, ಇಲ್ಲ ಅವ್ರು ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಂತ್ಲಿ ಟ್ವೈಸ್ ಕರ್ಕೊಂಡೋಗಿ ಅಲ್ಲಿ ವೆದರ್ ಅಂದರೆ ಫುಲ್ ಗ್ರೀನರಿ ವೆದರ್ ಇರೋ ಜಾಗದಲ್ಲಿ ವರ್ಕೌಟ್ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀವಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಬರ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇಲ್ಲೇ ಬಂದು ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೂ ಟ್ರೈನರ್ ಇರ್ತಾರೆ, ಇಲ್ಲೂ ಟ್ರೈನರ್ ಇರ್ತಾರೆ. ಇದು ನಮ್ಮ ಲೊಕೇಶನ್ ಬಂದುಬಿಟ್ಟು ಸೆಂಟ್ ಮೇರಿ ಸ್ಕೂಲ್ ಪಕ್ಕದ ರೋಡು, ಟಿ ದಾಸರಳ್ಳಿ ಈ ಮೆಟ್ರೋ ಸ್ಟೇಷನ್ ಹಿಂಭಾಗನೇ ಇರೋದು. ಮೆಟ್ರೋ ಸ್ಟೇಷನ್ಗೂ ನಮ್ಮ ಜಿಮ್ಗೂ ಏನಿಲ್ಲ ಅಂತಂದ್ರು ಒಂದು 200 ಮೀಟರ್ಸ್ ಡಿಸ್ಟೆನ್ಸಲ್ಲೇ ಇರೋದು. ನಮ್ಮ ದಾಸರಳ್ಳಿಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಫಿಟ್ನೆಸ್ ಇಂಪಾರ್ಟೆನ್ಸ್ ಕೊಡೋರು ಎಲ್ಲರೂ ಬಂದು